ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಲೈಯಿಂಗ್ ಆನ್ ದ ಎಕ್ಸ್ ಆಕ್ಸಿಸ್ ಆರ್. ಓಕೆ, ಸೊ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ನಥಿಂಗ್ ಬಟ್ ಏನಂದ್ರೆ ಎಕ್ಸ್ ಇರುತ್ತೆ, ವೈ ವ್ಯಾಲ್ಯೂ 0 ಅಂತ ಅರ್ಥ. ಓಕೆ, ಸೊ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಏನು, ಎಕ್ಸ್ ಇರುತ್ತೆ, ವೈ ವ್ಯಾಲ್ಯೂ 0. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸೆಕೆಂಡ್ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಲೈಯಿಂಗ್ ಆನ್ ವೈ ಆಕ್ಸಿಸ್. ಓಕೆ, ಲೈಯಿಂಗ್ ಆನ್ ವೈ ಆಕ್ಸಿಸ್ ಅಂದ್ರೆ ಓಕೆ ಫಸ್ಟ್ ಯಾವಾಗ ಎಕ್ಸ್ ಬರಿಬೇಕು ಅಂದ್ರೆ ವೈ ಇರುತ್ತೆ. ಲೈಯಿಂಗ್ ಆನ್ ವೈ ಆಕ್ಸಿಸ್ ಅಂದ್ರೆ ವೈ ಇರುತ್ತೆ, ಎಕ್ಸ್ ಬಂದ್ಬಿಟ್ಟು 0. ಓಕೆ, ಸೊ ನಿಮ್ಗೆ ಯಾವಾಗಲೂ ಫಸ್ಟ್ ಎಕ್ಸ್ ಬರಿಬೇಕು, ಆಮೇಲೆ ವೈ ಬರಿಬೇಕು. ಲೈಯಿಂಗ್ ಆನ್ ವೈ ಆಕ್ಸ್ ಅಂದ್ರೆ ವೈ ಐತೆ, ಬಟ್ ಎಕ್ಸ್ ವ್ಯಾಲ್ಯೂ ಏನು 0. ಓಕೆ, ಫಸ್ಟ್ 0 ಬರ್ದು ಆಮೇಲೆ ವೈ ಬರಿಬೇಕು. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. Third question, the perpendicular distance of the point A of 2, y from y axis. ಈಗ ಅವರು ಎಕ್ಸಾಂಪಲ್ ನೋಡ್ರಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಒಂದು ಪಾಯಿಂಟ್ ಇಂದ ಒಂದು ಆಕ್ಸಿಸ್ ಇಂದ ಕೇಳಿದ್ರೆ ಅನ್ಕೊಳ್ರಿ, ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ರೆ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಏನಿರುತ್ತೋ ಅದನ್ನ ಬರ್ದ್ಬಿಡ್ರಿ. ಎಕ್ಸ್ ವ್ಯಾಲ್ಯೂ ಏನಿಲ್ಲ 2, ಸೊ ಆನ್ಸರ್ ಬಂದ್ಬಿಟ್ಟು 2 ಯೂನಿಟ್ಸ್. ಈ ಶಾರ್ಟ್ ಕಟ್ ನೆನ್ಪಿಟ್ಕೊಳ್ರಿ. ಅವರು ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ರೆ ನೀವು ಎಕ್ಸ್ ವ್ಯಾಲ್ಯೂ ಬರ್ರಿ, ಅವ್ರು ಎಕ್ಸ್ ಆಕ್ಸಿಸ್ ಕೇಳಿದ್ರೆ ವೈ ವ್ಯಾಲ್ಯೂ ಬರಿಬೇಕು. ಓಕೆ, ಅಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಓಕೆ, ಸೊ ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್ ಏನಾಗುತ್ತೆ, ಸೊ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಅದೇ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 3, -4 ಫ್ರಮ್ ದ ಎಕ್ಸ್ ಆಕ್ಸಿಸ್ ಈಸ್. ಓಕೆ, ಸೊ ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ನಾವೇನ್ ಬರೀಬೇಕು, ವೈ ವ್ಯಾಲ್ಯೂ ಬರೀಬೇಕು. ಪ್ಲಸ್ ಇಲ್ಲಿ ಮೈನಸ್ ಇದೆ. ಓಕೆ, ಮೈನಸ್ ಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಇರಲ್ಲ, ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಡಿಸ್ಟೆನ್ಸ್ ಏನು 4, ಈ ವ್ಯಾಲ್ಯೂ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಫಿಫ್ತ್ ಕ್ವಶನ್, ದ ಕೋಆರ್ಡಿನೇಟ್ಸ್ ಆಫ್ ದ ಒರಿಜಿನ್ ಆರ್. ಒರಿಜಿನ್ ಕೋಆರ್ಡಿನೇಟ್ಸ್ ಏನಿರುತ್ತೆ 0, 0 ಇರುತ್ತೆ. ಸಿಕ್ಸ್ತ್ ಕ್ವಶನ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎ, ಬಿ ಫ್ರಮ್ ದ ಒರಿಜಿನ್ ಈಸ್. ಸೊ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮ್ ಏನು, ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇಲ್ಲಿ ಇದು ಎಕ್ಸ್, ಇದು ವೈ. ಸೊ ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಇದ್ದಲ್ಲಿ ಎ ಹಾಕ್ರಿ, ವೈ ಇದ್ದಲ್ಲಿ ಬಿ ಹಾಕ್ರಿ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. Seventh question, the distance of the point P of x, y from the origin. So distance from the origin form ಏನು, d is equal to root x square plus y square. x ಇದ್ದಲ್ಲಿ x, y ಇದ್ದಲ್ಲಿ y. ಸೊ ಇದೇ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. Eighth question, the distance between the points 5, k and 1, 0 is 5 units. The value of k is. Okay, ಸೊ ಇದನ್ನ ಏನಂತ ತಗೊಂತೀನಿ, x1 y1 ಅಂತ ತಗೊಳ್ರಿ, ಇದನ್ನ x2 y2 ಅಂತ ತಗೊಳ್ರಿ. ಸೊ ಡಿಸ್ಟೆನ್ಸ್ ಫಾರ್ಮ್ ಏನು, d is equal to root x2 minus x1 whole square plus y2 minus y1 whole square. ಈ d ವ್ಯಾಲ್ಯೂ 5 ಅಂತ ಕೊಟ್ಟಿದ್ದಾರೆ, 5 is equal to root. ಓಕೆ, x2 ವ್ಯಾಲ್ಯೂ ಏನು 1, x1 ವ್ಯಾಲ್ಯೂ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನು 0 ಮೈನಸ್ y1 ವ್ಯಾಲ್ಯೂ ಏನಿದೆ k ಇದೆ, 0 ಮೈನಸ್ k ಹೋಲ್ ಸ್ಕ್ವೇರ್. 5 is equal to ಇದೇನಾಗುತ್ತೆ 1 ಮೈನಸ್ 5 ಏನಾಗುತ್ತೆ -4 ಹೋಲ್ ಸ್ಕ್ವೇರ್. 0 ಮೈನಸ್ k ಹೋಲ್ ಸ್ಕ್ವೇರ್ ಆಗುತ್ತೆ. 5 is equal to ರೂಟ್ -4 ಸ್ಕ್ವೇರ್ ಏನಾಗುತ್ತೆ +16 ಆಗುತ್ತೆ. ಓಕೆ, -4 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ -4 ಇಂಟು -4, ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16, ಮೈನಸ್ ಕೆ ಸ್ಕ್ವೇರ್ ಅಂದ್ರೆ ಪ್ಲಸ್ ಕೆ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ರೂಟ್ ತೆಗಿಬೇಕು. ಓಕೆ, ನಾನೇನ್ ಮಾಡ್ತೀನಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಲೆಫ್ಟ್ ಸೈಡು ಸ್ಕ್ವೇರ್ ಮಾಡಬೇಕು. ಓಕೆ, ಸೊ ರೈಟ್ ಸೈಡು ಸ್ಕ್ವೇರ್ ಮಾಡಬೇಕು. 16 ಪ್ಲಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅವಾಗ ಏನಾಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, 5 ಸ್ಕ್ವೇರ್ 25 is equal to 16 plus k square. ಉಲ್ಟಾ ಬರೆದ್ರೆ 16 plus k square is equal to 25, k square is equal to 25 plus 16 ಆ ಕಡೆ ಹೋದ್ರೆ -16, k square is equal to ಏನಾಗುತ್ತೆ 9 ಆಗುತ್ತೆ. 25 16 ಹೋದ್ರೆ 9, k is equal to ಓಕೆ ಪ್ಲಸ್ ಆರ್ ಮೈನಸ್ ರೂಟ್ 9, k is equal to ಏನಾಗುತ್ತೆ +or -3 ಆಗುತ್ತೆ. ಓಕೆ, ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್.
9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ರೆ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಓಕೆ, ಎರಡು ಪಾಯಿಂಟ್ ಜಾಯಿನ್ ಆಗ್ತಾ ಇದಾವೆ, ಅದನ್ನ ಎ ಬಿ ಅಂತ ತಗೊಂತೀನಿ. ಸೊ ಏನದು 2, 3, 4, 7 ಇವರಿಬ್ಬರು ಜಾಯಿನ್ ಆಗ್ತಾ ಇದಾರೆ. ಇವ್ರದ್ದು ಮಿಡ್ ಪಾಯಿಂಟ್ ಕಂಡಿಡ್ಬೇಕು ಅಂದ್ರೆ ಎಂ ಕಂಡಿಡ್ಬೇಕು. ನಥಿಂಗ್ ಬಟ್ ಎಂ ಆಫ್ ಎಕ್ಸ್ ಕಮ ವೈ. ಅವಾಗ ಏನ್ ಮಾಡ್ಬೇಕು, ಇದನ್ನ x1 y1 ಅಂತ ತಗೋಬೇಕು, ಇದನ್ನ x2 y2 ಅಂತ ತಗೋಬೇಕು. ಸೊ ಫಾರ್ಮುಲಾ ಏನು, ಮಿಡ್ ಪಾಯಿಂಟ್ ಫಾರ್ಮುಲಾ ಎಂ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು x1 plus x2 by 2, comma y1 plus y2 by 2. So m of x comma y is equal to x1 value ಏನು 2 plus 4 by 2, ಇನ್ನೊಂದು 3 plus 7 by 2. ಸೊ ಏನಾಗುತ್ತೆ ಇಲ್ಲಿ 2 plus 4 6 by 2, comma 10 by 2. 2 1 ಜಾ 2 3 ಜಾ 2 1 ಜಾ 2 5 ಜಾ. ಆನ್ಸರ್ ಬಂದ್ಬಿಟ್ಟು 3, 5. ಆಪ್ಷನ್ ಸಿ ರೈಟ್ ಆನ್ಸರ್. 10th question. The coordinates of the midpoint of the line segment joining the points. Okay. So, ಎರಡು ಪಾಯಿಂಟ್ ಇದಾವೆ, ಎ ಬಿ ಇವರಿಬ್ರು ಜಾಯಿನ್ ಆಗಿದಾವೆ ಅನ್ಕೊಳ್ರಿ. -4, 2, -2, 6 ಇದ್ರದ್ದು ಮಿಡ್ ಪಾಯಿಂಟ್ ಕಂಡಿಡ್ಬೇಕು. ಸೊ ಇದನ್ನ ಏನಂತ ತಗೋಬೇಕು, x1 y1, ಇದನ್ನ x2 y2, ಇದನ್ನ ಏನಂತ ತಗೋಬೇಕು, x, y. ಸೊ ಮಿಡ್ ಪಾಯಿಂಟ್ ಫಾರ್ಮ್ ಏನು, m of x, y is equal to x1 plus x2 by 2, y1 plus y2 by. ಸೊ ಏನಾಗುತ್ತೆ, m of x, y is equal to x1 ವ್ಯಾಲ್ಯೂ ಏನು, -4 plus of -2 by 2, 2 plus 6 by 2. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಬಂದ್ಬಿಟ್ಟು -4 ಪ್ಲಸ್ ಇಂಟು ಮೈನಸ್ -2 ಹೋಲ್ ಡಿವೈಡೆಡ್ ಬೈ 2, 2 plus 6 ಎಷ್ಟು, 8, 8 by 2, 2 1 ಜಾ 2 4 ಜಾ, ಇದೇನಾಗುತ್ತೆ -6 by 2. ಸೊ 2 1 ಜಾ 2 3 ಜಾ, ಸೊ ಏನ್ ಬರುತ್ತೆ -3, 4. ಓಕೆ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಟ್ ಪಾಯಿಂಟ್ಸ್. ಓಕೆ, ಸೊ ಈಗ ಏನಿದೆ, ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಯಾವ್ಯಾವ ಜಾಯಿನ್ ಆಗ್ತಿದೆ ಅಂತ. ಎ ಮತ್ತೆ ಇನ್ನೊಂದು, ಇಫ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಟ್ ಪಾಯಿಂಟ್ಸ್ ಆರ್ -5, 9. ಓಕೆ, ಇನ್ನೊಂದು 8, 9. ಓಕೆ, ಇದು ಬಂದ್ಬಿಟ್ಟು ಬಿ ಅನ್ಕೊಳ್ಳೋಣ. ಅದ್ರ ಮಿಡ್ ಪಾಯಿಂಟ್ ಏನಿದೆ ಅಲ್ಲ, ಆ ಪಾಯಿಂಟ್ ಬಂದ್ಬಿಟ್ಟು x/2, 4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವೇನ್ ಫೈಂಡ್ ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಸೊ ಇದೇನಿದು, ಇದನ್ನ x1 y1 ಅಂತ ತಗೊಂತೀನಿ, ಇದನ್ನ x2 y2 ಅಂತ ತಗೊಂತೀವಿ, ಇದು x, y. ಓಕೆ, ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು, m of x, y is equal to x1 plus x2 by 2, y1 plus y2 by 2. ಓಕೆ, ಈಗ ನಮಗೆ ಏನ್ ಗೊತ್ತು, ಈ ಪಾಯಿಂಟ್ ಮಿಡ್ ಪಾಯಿಂಟ್ ಏನಿದೆ ಇಲ್ಲಿ x/2, 4 ಇದೆ, ಇಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನು, -5 plus 8/2, ಇನ್ನೊಂದು 9 plus 9/2. ಈಗ ನೀವು ನೋಡಿದ್ರೆ ಇದು ಈಕ್ವಲ್ ಇರೋದ್ರಿಂದ, ಈಕ್ವಲ್ ಟು ಇದ್ರೆ ನಾನೇನ್ ಬರೀಬಹುದು, ಈ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಅಂತ ಮಾಡ್ಬೋದು, ಈಕ್ವೇಟ್ ಮಾಡ್ಬೋದು. ಸೊ ಏನ್ ಬರೀಬಹುದು, x/2 is equal to -5 plus 8/2 ಅಂತ ಬರೀಬಹುದು. x/2 is equal to ಏನು, ಗ್ರೇಟರ್ ನಂಬರ್ಸ್ ಏನಾಗಿ 8 ಅಲ್ಲಿ 5 ಹೋದ್ರೆ 3/2, 2 ಕ್ಯಾನ್ಸಲ್ ಆಯ್ತು, x ವ್ಯಾಲ್ಯೂ 3 ಬರುತ್ತೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 12th question. The distance between the points A of x1, y1 and B of x2, y2 is. Okay. So distance formula here ನಮಗೆ A is equal to root x2 minus x1 whole square plus y2 minus y1 whole square. So option A ಬಂದ್ಬಿಟ್ಟು right answer. 13th question. The distance of the point -3, 4 from the origin is. So distance from the origin formula ಏನು, d is equal to root x square plus y square. ಇದು x, ಇದು y. ಸೊ d is equal to x ಇದ್ದಲ್ಲಿ -3 ಹಾಕ್ರಿ, y ಇದ್ದಲ್ಲಿ 4 ಹಾಕ್ರಿ.
ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 3 ಸ್ಕ್ವೇರ್ ಏನಾಗುತ್ತೆ ಪ್ಲಸ್ 9 ಆಗುತ್ತೆ. 4 ಸ್ಕ್ವೇರ್ 16, 16 ಪ್ಲಸ್ 9 25 ಆಯ್ತು. ರೂಟ್ 25 ಏನು 5. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 14th question. In the following, a point on the x-axis is. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಇರ್ಬೇಕಂದ್ರೆ ನಾನು ಏನ್ ಹೇಳಿದೆ, ಎಕ್ಸ್ ವ್ಯಾಲ್ಯೂ ಇರಬೇಕು, ವೈ ವ್ಯಾಲ್ಯೂ 0 ಇರಬೇಕು. ಸೊ ವೈ ವ್ಯಾಲ್ಯೂ 0 ಎಲ್ಲೆಲ್ಲಿದೆ, ಇಲ್ಲೊಂದೇ ಇದೆ, ಇನ್ನೆಲ್ಲಿ ವೈ 0 ಇಲ್ಲ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್.